ಕನ್ನಡಿಗರೇ, ಯಾರು ನಿಮ್ಮ ಮನ ಗೆದ್ದ ಪ್ಲೇಯರ್, ನಿಮ್ಮ ಮನಸ್ಸನ್ನು ಗೆದ್ದ ಪ್ಲೇಯರ್ ಯಾರು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಫೇವ್ರೆಟ್ ತಂಡ ಯಾವುದು ಅನ್ನೋದನ್ನು ಕೂಡ ತಿಳಿಸಿ. ಯಾಕೆಂದರೆ ಕೆಲವೊಬ್ಬರು ನನ್ನ ಚಾನಲ್ನಲ್ಲಿ ಕಮೆಂಟ್ ಮಾಡಿದರು, ಅದೇನಂತಂದರೆ ನಮ್ಮ ತಂಡ LSG. ಯಾಕಂದರೆ ಕನ್ನಡಿಗ KL ರಾಹುಲ್ ಅವರು ಪ್ರತಿನಿಧಿಸೋದು ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡವನ್ನು, ಹಾಗಾಗಿ ನಾವು ಆ ತಂಡವನ್ನು ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಎಷ್ಟು ಜನ ಕನ್ನಡಿಗರು KL ರಾಹುಲ್ ಅವ್ರಿಗೆ ಹೋಗಿ ಲಕ್ನೋ ಸೂಪರ್ ಜಾಯಿಂಟ್ಸ್ ತಂಡವನ್ನು ಸಪೋರ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತಿಳಿಸಿ. ಆದರೆ ಎಲ್ಲೋ ಒಂದು ಕಡೆ ಅಂದರೆ ಈ ಕ್ರೀಡೆ ಅನ್ನೋದೇನಿದೆ ಇದು ಭಾಷೆ, ದೇಶ ಇವೆಲ್ಲವುಗಳನ್ನು ಮೀರಿ ಬೆಳೆದಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾವು ಸ್ಪೋರ್ಟ್ಸ್ ಸ್ಪಿರಿಟ್ಸ್ ಅಂತ ಕರಿತೀವಿ. ಎಲ್ಲೇ ಒಂದು ಕಡೆ ಕರ್ನಾಟಕದ ಪ್ಲೇಯರ್ಸ್ಗಳು ಕಮ್ಮಿ ಇದ್ದರೂ ಕೂಡ RCB ಅನ್ನೋ ಕೂಗು ಮುಗಿಲು ಮುಟ್ಟುತ್ತೆ. ನಾವು ಯಾವುದೇ ಒಂದು ಪಂದ್ಯಗಳನ್ನು ಹೋಗಿ ನೋಡಿದ್ರೂ ಕೂಡ RCB ಅನ್ನೋ ಕೂಗು ಮುಗಿಲು ಮುಟ್ಟುತ್ತೆ. ನಾನು ಕಳೆದ ವರ್ಷ ಒಂದು ಮ್ಯಾಚ್ಗೆ ಹೋಗಿದ್ದೆ. ಅದು ಟೆಸ್ಟ್ ಪಂದ್ಯ. ಆ್ಯಕ್ಚುಲಿ ಅಲ್ಲಿ ರೋಹಿತ್ ಶರ್ಮಾ ಅವರು ಔಟಾಗಿ ಹೊರಗಡೆ ಬರ್ತಾ ಇರ್ತಾರೆ. ಆಗ ಇಡೀ ಕ್ರೀಡಾಂಗಣ ವಿರಾಟ್ ಕೊಹ್ಲಿ ಅವರಿಗೋಸ್ಕರ RCB ಅಂತ ಕೂಗುತ್ತೆ. ಭಾರತ ತಂಡದ ನಾಯಕ ರೋಹಿತ್ ಶರ್ಮಾ ಅವರು ಔಟಾಗಿ ಹೊರಗಡೆ ಬರ್ತಾ ಇರ್ತಾರೆ. ಆಗ ಇಡೀ ತಂಡ ವಿರಾಟ್ ಕೊಹ್ಲಿ ಅವರು ಒಳಗಡೆ ಬರ್ತಾ ಇದ್ದಾರೆ ಅಂತ ಸಂಭ್ರಮಾಚರಣೆಯನ್ನು ಮಾಡ್ತಾ ಇರುತ್ತೆ. ಒಂದು ರೀತಿಯಲ್ಲಿ ವಿಪರ್ಯಾಸ ಅಂತ ಅನಿಸುತ್ತೆ. ಭಾರತ ತಂಡದ ನಾಯಕ ಔಟಾಗಿ ಹೊರಗಡೆ ಬರುವಾಗ ನಾವು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತೀವಿ ಅಲ್ಲಿ. ಯಾಕಂದರೆ RCBಯ ವಿರಾಟ್ ಕೊಹ್ಲಿ ಅವರು ಆಡೋದಕ್ಕೆ ಬರ್ತಾ ಇದ್ದಾರೆ ಅಂತ. ಅದು ವಿರಾಟ್ ಕೊಹ್ಲಿ ಅವರಿಗೆ ಸಿಕ್ಕ ಗೌರವ ಅಂತಲೇ ಕೂಡ ಹೇಳ್ಬೋದು. ಇದೇ ರೀತಿ ನಾನು ಏನಂದರೆ ಚೆನ್ನೈನಲ್ಲಿ ಕೂಡ ಜಡೇಜಾ ಅವರು ಔಟಾಗಿ ಹೊರಗಡೆ ಬರುವಾಗ, ಕಳೆದ ಎಲ್ಲ ಪಂದ್ಯಗಳಲ್ಲಿ ಜಡೇಜಾ ಅವರು ಔಟಾಗಿ ಹೊರಗಡೆ ಬರುವಾಗ ಇಡೀ ಚೆನ್ನೈನ ಚೆಪಾಕ್ ಕ್ರೀಡಾಂಗಣ ಸಂಭ್ರಮಾಚರಣೆಯಲ್ಲಿ ತೊಡಗಿರುತ್ತೆ. ಅಂದರೆ ಧೋನಿ ಅವರಿಗೋಸ್ಕರ ಧೋನಿ ಅಂತ ಕೂಗ್ತಾ ಇರುತ್ತೆ. ಇಡೀ ಚೆನ್ನೈನ ಅಭಿಮಾನಿಗಳು ಧೋನಿಯವರ ಅಂದರೆ ಗೆಲ್ಲದೇ ಇದ್ರೂ ಪರವಾಗಿಲ್ಲ, ಧೋನಿಯವರು 2 ಸಿಕ್ಸರ್ ಹೊಡೆದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಅದು ಅಭಿಮಾನ. ನಿಜಕ್ಕೂ ಎಲ್ಲೋ ಒಂದು ಕಡೆ ಕ್ರಿಕೆಟ್ ನಮ್ಮ ಒಂದು ದೇಶದ ಅವಿಭಾಜ್ಯ ಕ್ರೀಡೆಯಾಗಿ ಮಾರ್ಪಟ್ಟಿದೆ. ಹಾಗಾಗಿನೇ ಈ ರೀತಿ ಅಭಿಮಾನಿಗಳು ಕೂಡ ಜಾಸ್ತಿ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಯಾವ ತಂಡವನ್ನು ಸಪೋರ್ಟ್ ಮಾಡ್ತೀರಾ? ನೀವು RCBಯನ್ನು ಸಪೋರ್ಟ್ ಮಾಡ್ತೀರಾ, ಅಥವಾ KL ರಾಹುಲ್ ಅವರಿಗೋಸ್ಕರ LSGಯನ್ನು ಸಪೋರ್ಟ್ ಮಾಡ್ತೀರಾ, ಅಥವಾ ರೋಹಿತ್ ಶರ್ಮಾ ಅವರಿಗೋಸ್ಕರ ಮುಂಬೈ ಇಂಡಿಯನ್ಸನ್ನು ಸಪೋರ್ಟ್ ಮಾಡ್ತೀರಾ, ಇಲ್ಲ ಮಹೇಂದ್ರ ಸಿಂಗ್ ಧೋನಿ ಅವರಿಗೋಸ್ಕರ ಚೆನ್ನೈಯನ್ನು ಸಪೋರ್ಟ್ ಮಾಡ್ತೀರಾ ಹೇಳಿ, ಅಥವಾ ಶಾರುಖ್ ಖಾನ್ಗೋಸ್ಕರ ಕಲ್ಕತ್ತಾವನ್ನು ಸಪೋರ್ಟ್ ಮಾಡ್ತೀರಾ? ನಿಮ್ಮ ಫೇವ್ರೆಟ್ ತಂಡ ಯಾವುದು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಸಾಕಷ್ಟು ಜನ ಅಭಿಮಾನಿಗಳು ಸಾಕಷ್ಟು ತಂಡಗಳನ್ನು, ಆದರೂ ಕೂಡ RCB ಅಂತ ಬಂದಾಗ ನಾವು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಹೋಗಿ ನೋಡಿದಾಗ RCB ಅನ್ನೋ ಕೂಗು ಮುಗಿಲು ಮುಟ್ಟಿರುತ್ತೆ. ಅದು ಯಾವುದೇ ಕ್ರೀಡೆ ಆಗಿರಲಿ, ಅದು ಫುಟ್ಬಾಲ್ ಆಗಿರಲಿ ಅಥವಾ ವುಮೆನ್ಸ್ ಪ್ರೀಮಿಯರ್ ಲೀಗ್ ಆಗಿರಲಿ, ಎಲ್ಲ ಕಡೆಯೂ ಕೂಡ RCB ಅನ್ನೋ ಕೂಗು ಮುಗಿಲು ಮುಟ್ಟೋದನ್ನು ಕೇಳಿದ್ದೀವಿ. ಆದರೂ ಕೂಡ ಸಾಕಷ್ಟು ಜನ ಅಭಿಮಾನಿಗಳು ಬೇರೆ ತಂಡವನ್ನು ಕೂಡ ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರನೇ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ಯುವರ್ ಕಂಪ್ಲೀಟ್ ಸಪೋರ್ಟ್.